ನಮಸ್ಕಾರ ವೀಕ್ಷಕರೇ, ಮೊಬೈಲ್ ಬಳಸುವ ಸಂದರ್ಭದಲ್ಲಿ ಯಾವ ಕಾಳಜಿ ತೆಗೆದುಕೊಳ್ಳಬೇಕು? ಮೊಬೈಲನ್ನು ಸತತವಾಗಿ ಶರೀರದ ಹತ್ತಿರ ಇಟ್ಟುಕೊಳ್ಳಬಾರದು. ಸಂಶೋಧನೆಯ ಪ್ರಕಾರ ಮೊಬೈಲ್ನಂತಹ ಸಾಧನಗಳಿಂದ ಹೊರಡುವ ರೇಡಿಯೋ ಫ್ರೀಕ್ವೆನ್ಸೀಸ್ ನಿಧಾನವಾಗಿ ಶರೀರದ ಮೇಲೆ ವಿಪರೀತ ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ಹೊಸೊಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಮೊಬೈಲನ್ನು ಪ್ಯಾಂಟ್ ಅಥವಾ ಶರ್ಟಿನ ಕಿಸೆಯಲ್ಲಿ ಇಡಬಾರದು. ಮೊಬೈಲ್ಗಾಗಿ ತಮ್ಮ ಶರೀರದಿಂದ ದೂರವಿರುವ ಒಂದು ಜಾಗವನ್ನು ನಿಗದಿಪಡಿಸಬೇಕು ಮತ್ತು ಅದನ್ನು ಅಲ್ಲಿಂದ ಬೇಕಾದಾಗ ಮಾತ್ರ ತೆಗೆದುಕೊಳ್ಳಬೇಕು. ಮೊಬೈಲ್ನಲ್ಲಿ ಅನಾವಶ್ಯಕವಾಗಿ ಮಾತನಾಡುವುದು, ಹರಟೆ ಹೊಡೆಯುವುದನ್ನು ತಡೆಯಬೇಕು. ಮೊಬೈಲನ್ನು ಹತ್ತಿರದಲ್ಲಿ ಇಟ್ಟುಕೊಂಡು ಮಲಗಬಾರದು. ಮಲಗುವ ಮುನ್ನ ಮೊಬೈಲನ್ನು ಬಂದ್ ಮಾಡಿಟ್ಟರೆ ತುಂಬಾ ಒಳ್ಳೆಯದು. ಮೊಬೈಲನ್ನು ಚಾರ್ಜಲ್ಲಿಟ್ಟಿರುವಾಗ ಅದರಿಂದ ಮಾತನಾಡಬಾರದು. ಒಂದು ವೇಳೆ ಮಾತನಾಡಿದರೆ ಏನಾದರೂ ದೋಷಗಳಿದ್ದರೆ, ವಿದ್ಯುತ್ ಜೋಡಣೆಯಲ್ಲಿ ಏನಾದರೂ ದೋಷಗಳಿದ್ದರೆ ಮಾತನಾಡುವವರಿಗೆ ವಿದ್ಯುತ್ ಶಾಕ್ ಹೊಡೆಯಬಹುದು. ಲೋಹದ ಫ್ರೇಮ್ ಇರುವ ಕನ್ನಡಕವನ್ನು ಹಾಕಿಕೊಂಡು ಅಥವಾ ಕೂದಲು ಒದ್ದೆ ಇರುವಾಗ ಮೊಬೈಲನ್ನು ಕಿವಿಗೆ ತಾಗಿಸಿ ಮಾತನಾಡಬಾರದು. ಸಿಗ್ನಲ್ ಕಡಿಮೆ ಇರುವಲ್ಲಿ ಸಂಪರ್ಕ ಮಾಡುವುದನ್ನು ತಡೆಯಬೇಕು, ಏಕೆಂದರೆ ರೇಡಿಯೋ ಫ್ರೀಕ್ವೆನ್ಸೀಸ್ ಅನ್ನು ಕಂಡುಹಿಡಿಯಲು ಸಂಚಾರವಾಣಿಯು ಅದರ ಟ್ರಾನ್ಸ್ಮಿಷನ್ ಪವರ್ ಅನ್ನು ಹೆಚ್ಚಿಸುತ್ತಿರುತ್ತದೆ. ಮೊಬೈಲನ್ನು ಎದೆಯ ಸಮೀಪ ಒಯ್ಯಬಾರದು, ಏಕೆಂದರೆ ಪ್ರತಿ 1-2 ನಿಮಿಷಗಳಿಗೊಮ್ಮೆ ಸಂಚಾರವಾಣಿಯು ನೆಟ್ವರ್ಕ್ ಅನ್ನು ಪರಿಶೀಲಿಸಲು ಶಕ್ತಿಶಾಲಿ ಇಂಧನವನ್ನು ಹೊರಹಾಕುತ್ತಿರುತ್ತದೆ. ವಾಹನಗಳನ್ನು ನಡೆಸುವಾಗ ಮೊಬೈಲ್ನಲ್ಲಿ ಮಾತನಾಡಬಾರದು. ಮಾತನಾಡಿದರೆ ಗಮನ ವಿಚಲಿತವಾಗಿ ಅಪಘಾತವಾಗಬಲ್ಲದು. ಸತತವಾಗಿ 20 ನಿಮಿಷಗಳ ಕಾಲ ಮೊಬೈಲಲ್ಲಿ ಮಾತನಾಡುವುದು ಒಳ್ಳೆಯದಲ್ಲ. ಒಂದು ವೇಳೆ ಮಾತನಾಡಲು ಇದ್ದರೆ ಇಯರ್ಫೋನ್ ಅಥವಾ ಸ್ಪೀಕರ್ ಫೋನ್ ಬಳಸಿ. ಮೊಬೈಲ್ನ ಟಚ್ ಸ್ಕ್ರೀನ್ ಮತ್ತು ಕೀಪ್ಯಾಡ್ ಅನ್ನು ಆಲ್ಕೋಹಾಲಿನಿಂದ ಒರೆಸಬೇಕು. ಮೊಬೈಲನ್ನು ಕಿವಿಗೆ ತಾಗಿಸಿ ಹಿಡಿಯುವುದರಿಂದ ಅದರ ಟಚ್ ಸ್ಕ್ರೀನ್ ಮತ್ತು ಕೀಪ್ಯಾಡ್ನ ಮೇಲಿರುವ ಅಸಂಖ್ಯಾತ ಕೀಟಾಣುಗಳು ಗಲ್ಲದ ಮೇಲೆ ಬರುತ್ತದೆ. ಈ ಕೀಟಾಣು ಮತ್ತು ಧೂಳಿನ ಕಣಗಳು ಮಾತನಾಡುವವರ ಮುಖದ ಮೇಲಿನ ರೋಮರಂಧ್ರಗಳನ್ನು ಮುಚ್ಚುತ್ತದೆ. ಇದರಿಂದ ಕೆಲವರ ಗಲ್ಲದ ಮೇಲೆ ಅಥವಾ ಕಿವಿಗಳ ಮೇಲೆ ರ್ಯಾಷಸ್ ಏಳುತ್ತದೆ. ನಿಮ್ಮ ಮೊಬೈಲ್ನ ರಿಂಗ್ಟೋನ್ಗೆ ಚಲನಚಿತ್ರಗಳ ಹಾಡು ಅಥವಾ ವಿಚಿತ್ರ ಧ್ವನಿಗಳನ್ನು ಇಡಬಾರದು. ಇದರಿಂದ ಕೇಳುವವರಿಗೆ ಯಾವುದೇ ಲಾಭವಾಗುವುದಿಲ್ಲ. ಇದರಿಂದ ವಾತಾವರಣದಲ್ಲಿ ತ್ರಾಸದಾಯಕ ಲಹರಿಗಳು ಹರಡುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.